ಕೆಲವು ಮುಸಲ್ಮಾನ್ ಗೂಂಡಾಗಳು ಪುಡಾರಿಗಳು ಕಲ್ಲು ತೂರಾಟನ ಮಾಡ್ತಿದ್ದಾರೆ. ಒಂದು ಗಣೇಶ ಉತ್ಸವದಲ್ಲಿ ಗಣೇಶನ ಮೆರವಣಿಗೆ ಬರುವಾಗ ಕಲ್ಲು ಹೊಡೆಯುವಂಥ ಹರ್ಕತ್ ಏನು ಬರುತ್ತೆ ಇವರಿಗೆ? ಯಾಕೆ ಈ ಅಸಹಿಷ್ಣುತೆಯ ಮಾನಸಿಕತೆ ಈ ಕೆಲವು ಮುಸಲ್ಮಾನ್ ಗೂಂಡಾಗಳಲ್ಲಿದೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಈ ಘಟನೆಗಳಿಗೆ ಖಂಡಿತವಾಗ್ಲೂ ಕಾರಣ ಅಂತ ನಮ್ಗೆ ಅನ್ನಿಸ್ಲೇಬೇಕಾಗತ್ತೆ. ಏನಕ್ಕೆ ಅಂದರೆ ಇಲ್ಲಿನ ವಿದ್ಯಮಾನಗಳು. ಒಂದು ಕಡೆ ಸಂಗಮೇಶ್ ಅವರು ಭದ್ರಾವತಿನಲ್ಲಿ ಹೇಳ್ತಾರೆ, ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗ್ಬಿಡ್ತೀನಿ ಅಂತ. ಆಗೋದಿಲ್ವ ಸಿದ್ದರಾಮಯ್ಯನವರೇ? ಯಾಕೆ ನಿಮಗೆ ಮುಸಲ್ಮಾನರಿಗೆ ಬುದ್ಧಿ ಹೇಳೋ ತಾಕತ್ತ ಇಲ್ವ ನಿಮಗೆ? ಹೇಳಿ. ಅಥವಾ ನಿಮ್ಮ ಹೈಕಮಾಂಡ್ ಏನಾದ್ರು ಆದೇಶ ಮಾಡಿದೆಯಾ ಅವ್ರು ಕಲ್ಲು ಹೊಡೆದ್ರೆ ಹೊಡೆಸ್ಕೊಳ್ಳಿ? ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಇರೋದು ತುಂಬ ಸೂಕ್ತ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರದವ್ರನ್ನ, ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಈ ಕೆಲಸ ಆದರೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ರಾಜ್ಯದಲ್ಲಿ ತುಂಬ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಿದೆ. ಕಡೆಯಲ್ಲಿ ಕಲ್ಲುಗಳು ಹೊಡಿತಿದ್ದಾರೆ. ನಾವು ಹೊಡೆಸ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ. ಅವ್ರು ಹೊಡಿತಾರ ಅಂತ ಹೇಳ್ಬಿಟ್ಟು ತಿರುಗಿ ನಾವು ಹೊಡೆಯೋದಕ್ಕೆ ನಾವು ರೆಡಿ ಇಲ್ಲ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಎಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದರೆ, ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಒಳ್ಳೆಯ ಭಾವೈಕ್ಯತೆ, ಒಂದು ಒಳ್ಳೆಯ ಸಂಬಂಧಗಳು ಹಿಂದೆ ಇತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇವತ್ತು ಎಷ್ಟು ನೋಡ್ತಾ ಇದ್ದೀವಿ ಅಂದರೆ, ಎಲ್ಲ ಕಡೆಯೂ ಕರ್ನಾಟಕದ ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಇವತ್ತು ತುಂಬ ಅಸಹ್ಯಕರವಾದ ಘಟನೆಗಳು ಇವತ್ತು ನಡೀತಾ ಇದೆ. ನೋಡಿ, ಮದ್ದೂರಿನಲ್ಲಿ ಮೊನ್ನೆ ಗಣೇಶ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಕೆಲವು ಮುಸಲ್ಮಾನ್ ಗೂಂಡಾಗಳು ಪುಡಾರಿಗಳು ಕಲ್ಲು ತೂರಾಟನ ಮಾಡ್ತಿದ್ದಾರೆ. ನಾನು ಮುಸಲ್ಮಾನ್ ಯುವಕರಲ್ಲಿ ಯಾರು ಕಲ್ಲು ಹೊಡೆದಿದ್ದಾರೆ, ನಾನು ಎಲ್ಲ ಮುಸಲ್ಮಾನರನ್ನು ಕೂಡ ಈ ಸಮಯದಲ್ಲಿ ದೋಷ ಮಾಡೋದಿಲ್ಲ. ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ, ಎಲ್ಲ ಮುಸಲ್ಮಾನರು ಹಿಂದೂ ವಿರೋಧಿಗಳಲ್ಲ. ಆದರೆ ಒಂದು ಅಷ್ಟು ಜನ ಧರ್ಮಾಂಧರು ಇವತ್ತು ಸಮಾಜದ ಮಧ್ಯೆ ಒಡಕನ್ನು ಮೂಡಿಸುವಂಥ ಕೆಲಸನ ತುಂಬ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ಇದರಿಂದ ಕಾಣದ ಕೈಗಳು ತುಂಬ ವ್ಯವಸ್ಥಿತವಾದಂಥ ಷಡ್ಯಂತ್ರಗಳನ್ನು ರೂಪಿಸ್ತಿದ್ದಾವೆ. ಅದಕ್ಕೆ ತಕ್ಕನಾಗಿ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ಗಣೇಶ ಉತ್ಸವದಲ್ಲಿ ಗಣೇಶನ ಮೆರವಣಿಗೆ ಬರುವಾಗ ಕಲ್ಲು ಹೊಡೆಯುವಂಥ ಹರ್ಕತ್ ಏನು ಬರುತ್ತೆ ಇವರಿಗೆ? ಯಾಕೆ ಈ ಅಸಹಿಷ್ಣುತೆಯ ಮಾನಸಿಕತೆ ಈ ಕೆಲವು ಮುಸಲ್ಮಾನ್ ಗೂಂಡಾಗಳಲ್ಲಿದೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಏನಕ್ಕೆ ಅಂದರೆ, ನೋಡಿ, ಕರ್ನಾಟಕ ಒಂದು ಮಾದರಿ ರಾಜ್ಯ, ಈ ದೇಶಕ್ಕೆ ಒಂದು ಮಾದರಿ ರಾಜ್ಯ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುನವರು ತುಂಬ ಹಿಂದೆಯೇ ಹೇಳಿದ್ರು. ಇಂಥ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಇವತ್ತು ಗಲಭೆಗಳಾಗ್ತಿದೆ, ದಂಗೆಗಳಾಗ್ತಿದೆ. ಅದರಲ್ಲೂ ಕೂಡ ಕೋಮು ದ್ವೇಷಗಳನ್ನ ತುಂಬ ವಿಪರೀತವಾಗಿ ಹಚ್ಚುತ್ತಿದ್ದಾರೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾಕೆ ಆಗ್ತಿದೆ ಅಂತ ನಾವು ಒಂದೊಂದು ಯೋಚನೆ ಮಾಡ್ತಾ ಹೋಗೋಣ. ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಈ ಘಟನೆಗಳಿಗೆ ಖಂಡಿತವಾಗ್ಲೂ ಕಾರಣ ಅಂತ ನಮ್ಗೆ ಅನ್ನಿಸ್ಲೇಬೇಕಾಗತ್ತೆ. ಏನಕ್ಕೆ ಅಂದರೆ ಇಲ್ಲಿನ ವಿದ್ಯಮಾನಗಳು. ಒಂದು ಕಡೆ ಸಂಗಮೇಶ್ ಅವರು ಭದ್ರಾವತಿನಲ್ಲಿ ಹೇಳ್ತಾರೆ, ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗ್ಬಿಡ್ತೀನಿ ಅಂತ. ಅಂದರೆ ಯೋಚನೆ ಮಾಡಿ, ಯಾರು ಈ ಧರ್ಮದ್ರೋಹಿಗಳಿದ್ದಾರೆ, ಯಾರು ಹಿಂದೂ ವಿರೋಧಿಗಳು ಮುಸಲ್ಮಾನರಲ್ಲಿದ್ದಾರೆ, ಅವರಿಗೆ ಇದೊಂದು ರೀತಿ ಶಕ್ತಿ ಕೊಟ್ಟಂಗೆ ಆಗ್ತಾಯಿದೆ. ಒಬ್ಬ MLA, ಒಬ್ಬ ಕಾಂಗ್ರೆಸ್ MLA ಇವತ್ತು ನಾನೊಬ್ಬ ಮುಸಲ್ಮಾನ ಆಗ್ಬಿಡ್ತೀನಿ ಮುಂದಿನ ಜನ್ಮದಲ್ಲಿ ಅಂತ ಹೇಳೋದಾದರೆ, ಆ ಕಲ್ಲು ಹೊಡೆಯುವಂಥ ಮಾನಸಿಕತೆ ಇರತಕ್ಕಂಥ ಯುವಕರಿಗೆ ಏನು ಸಂದೇಶನ ಕೊಡ್ತಾ ಇದ್ದೀರಿ ನೀವು? ಹಂಗಿದ್ರೆ ನೀವು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಸಂಗಮೇಶ್ ಅವರೇ, ನೀವು 4-5 ಬಾರಿ ಗೆದ್ದಿದ್ದೀರಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ. ನೀವು ಈ ರೀತಿ ಇರುವಾಗ ನೀವು ಒಂದು ಕಡೆ ಹಿಂದೂ ಸಮಾಜನ ಅವಹೇಳನ ಮಾಡೋ ರೀತಿಯಲ್ಲಿ ನೀವು ನಾನೊಬ್ಬ ಮುಸಲ್ಮಾನ ಹುಟ್ಟಬೇಕಾಗಿತ್ತು, ಏನೋ ಈ ಧರ್ಮದಲ್ಲಿ ಹುಟ್ಟಿ ಪಾಪ ಮಾಡಿದ್ದೀನಿ ಅನ್ನೋ ಲೆಕ್ಕದಲ್ಲಿ ನೀವು ಮಾತಾಡ್ತೀರಿ. ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗ್ಬಿಡ್ತೀನಿ. ಏನು ನಿಮ್ಮ ಹೇಳಿಕೆಗಳಿದು? ಹಾಗಾದರೆ ನೀವೊಬ್ಬ ರಾಜಕಾರಣಿಯಾಗಿ ನಿಮಗೆ ಬರೀ ಮುಸಲ್ಮಾನ್ ಓಟ್ ಸಾಕಾ? ಬಹಿರಂಗವಾಗಿ ಅದನ್ನು ಹೇಳಿ, ನೀವು ನಮಗೆ ಹಿಂದೂಗಳು ಓಟೇ ಬೇಡ, ಬರೀ ಮುಸಲ್ಮಾನರು ಓಟ್ ಮಾಡಿದ್ರೆ ಸಾಕು, ಅದನ್ನಾದರೂ ಒಪ್ಕೊಳ್ಳಿ. ನೀವು ಒಂದು ಕಡೆ ಓಲೈಕೆ ಮಾಡ್ತೀರಿ ಮುಸಲ್ಮಾನರನ್ನ, ಇನ್ನೊಂದು ಕಡೆ ನಾನು ಹಿಂದೂ ಅಂತ ಓಡಾಡ್ತೀರಿ, ಅವ್ರ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ನಾನೊಬ್ಬ ಮುಸಲ್ಮಾನ ಹುಟ್ಟಬೇಕಾಗಿತ್ತು ಅಂತ ಹೇಳಿಕೆಗಳನ್ನ ಮಾಡ್ತೀರಿ. ಹಾಗಾದರೆ ಯಾಕೆ ಈ ದ್ವಂದ್ವ ನಿಮ್ಮಲ್ಲಿ? ಇದನ್ನು ನೀವು ಉತ್ತರ ಕೊಡಬೇಕಲ್ವಾ? ನೀವು ಕೇವಲ ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳಿಕೆಗಳನ್ನ ಕೊಡೋದ್ರಿಂದ ಸಮಾಜದಲ್ಲಿ ಇವತ್ತು ಸ್ವಾಸ್ಥ್ಯ ಕೆಡ್ತಾ ಇದೆ. ಸಮಾಜದಲ್ಲಿ ಇವತ್ತು ಸ್ವಾಸ್ಥ್ಯನೇ ಇಲ್ದಂಗೆ ಆಗ್ತಿದೆ, ಅಸಹಿಷ್ಣುತೆ ಸೃಷ್ಟಿ ಆಗ್ತಿದೆ. ಸಹಿಷ್ಣುತೆ ಇಲ್ಲ. ನೀವೇನೋ ದೊಡ್ಡದಾಗಿ ಹೇಳ್ತೀರಿ, ಹಿಂದೂ ಮುಸಲ್ಮಾನರು ನಾವೆಲ್ಲ ಅಣ್ಣ ತಮ್ಮದಿರಿದ್ದಂಗೆ, ಅಕ್ಕ ತಂಗಿದಿರಿದ್ದಂಗೆ, ನಾವೆಲ್ಲ ಸಮಾನರು ಅಂತ. ನೀವು ಈ ಥರ ಹೇಳಿಕೆಗಳು ಕೊಡೋದ್ರಿಂದ ಆ ಸಮಾನತೆ
ಆ ಬಂಧುತ್ವ ಎಲ್ಲಿಂದ ಬರುತ್ತೆ, ಆ ಸೋದರತ್ವ ಎಲ್ಲಿಂದ ಬರುತ್ತೆ? ಸಂಗಮೇಶ್ ಅವರೇ, ಯೋಚನೆ ಮಾಡಿ ನೀವು. ನಮಗೆ ಸೋದರತ್ವ ಸಹೋದರತ್ವ ಬೇಕು ನಿಜ. ನಾನೊಬ್ಬ ಮುಸಲ್ಮಾನನ್ನು ನಾನೊಬ್ಬ ಹಿಂದೂ ಆಗಿ ನನ್ನ ಅಣ್ಣ ತಮ್ಮ ಅವನು ಅಂತ ಅಂದ್ಕೊಂಡ್ರೆ ಸಾಕ? ಆ ಮನಸ್ಥಿತಿ ಅವ್ರಿಗೂ ಬರಬೇಕಲ್ವ? ಅವ್ರಿಗೆ ಬರಬೇಕಂದ್ರೆ ನೀವೇನು ಮಾಡಬೇಕು? ನೀವು ಕಾರ್ಯಕ್ರಮಗಳು ರೂಪಿಸ್ಕೋಬೇಕು. ನೀವು ಅದನ್ನು ಬಿಟ್ಟು ನಾನೇ ಒಬ್ಬ ಮುಸಲ್ಮಾನಾಗಿ ಹುಡ್ತೀನಿ ಮುಂದಿನ ಜನ್ಮದಲ್ಲಿ ಅಂತ ನೀವು ಹೇಳೋದಾದರೆ ಹಾಗಾದರೆ ಎಲ್ಲಿದೆ ಹೇಳಿ ಸಹಿಷ್ಣುತೆ ಎಲ್ಲಿದೆ? ನೀವು ಹಿಂದೂ ವಿರೋಧಿ ಅಂತ ಆಗೋದಿಲ್ವಾ ಅಲ್ವಾ ಸಂಗಮೇಶ್ ಅವರೇ? ಯೋಚನೆ ಮಾಡಿ ನೀವು. ನೀವುಗಳೆಲ್ಲ ಈ ಥರ ಹೇಳಿಕೆಗಳನ್ನ ಕೊಡ್ತಾ ಹೋದರೆ ಆ ಸಮಾಜ ಏನು ಮಾಡುತ್ತೆ? ಆ ಮುಸಲ್ಮಾನ್ ಸಮಾಜ ಏನಾಗುತ್ತೆ? ಹಿಂದೂ ಸಮಾಜನ ದ್ವೇಷ ಮಾಡೋಕ್ಕೆ ಶುರುವಾಗುತ್ತೆ. ಅದೇ ತಾನೇ ಇವಾಗ ಆಗ್ತಿರೋದು. ಅದಕ್ಕೆ ತಾನೇ ನೋಡಿ ನೀವು ಅಲ್ಲೊಂದು ಹೇಳಿಕೆ ಮಾಡ್ತೀರಿ, ಆ ಈದ್ ಮೆರವಣಿಗೆನಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಭದ್ರಾವತಿನಲ್ಲಿ ಶಿವಮೊಗ್ಗದಲ್ಲಿ ನಿಂತ್ಕೊಂಡು. ಯಾಕೆ ಈ ಮಾನಸಿಕತೆ? ಹೇಳಿ. ಈ ಮಾನಸಿಕತೆ ಖಂಡಿತವಾಗ್ಲೂ ಅವ್ರದ್ದಲ್ಲ. ಇದು ನೀವು ಬಲವಂತವಾಗಿ ಅವ್ರ ಮೇಲೆ ತುಂಬುತ್ತಾ ಇರೋವಂಥ ಮಾನಸಿಕತೆ ಇದು. ನಾನು ಇಸ್ಲಾಮ ಹುಡ್ತೀನಿ ಮುಂದೆ ಅಂತ ನೀವು ಈ ಥರ ಹೇಳಿಕೆಗಳು ಮಾಡೋದ್ರಿಂದ ಅವ್ರಿಗೆ ಮನಸ್ಥಿತಿ ಇದೇ ಆಗುತ್ತೆ ಅಲ್ವಾ? ನೀವು ಇಂಡೈರೆಕ್ಟಾಗಿ ನೀವು ಇದನ್ನು ಪ್ರಚೋದನೆ ಮಾಡ್ತಿದ್ದೀರಲ್ವಾ? ನಾವು ಯಾಕೆ ಇದನ್ನು ಹೌದು ಅಂತ ಅಂದ್ಕೊಳ್ಬಾರ್ದು ಹೇಳಿ ಸಂಗಮೇಶ್ ಅವರೇ? ತಪ್ಪಲ್ವಾ ನೀವುಗಳು ಮಾಡ್ತಾ ಇರೋದು? ನೀವು ಒಂದು ಸರ್ಕಾರದ ಭಾಗವಾಗಿ, ಒಂದು ಸರ್ಕಾರವಾಗಿ ನೀವೇನು ಮಾಡಬೇಕು? ನೀವು ಮೂಡಿಸ್ಬೇಕಲ್ವ ಸೋದರತ್ವ ಸಹೋದರತ್ವ. ಇದನ್ನು ನೀವು ಸೃಷ್ಟಿ ಮಾಡಬೇಕಲ್ವ? ಆದರೆ ನೀವುಗಳು ಏನು ಮಾಡ್ತಿದ್ದೀರಿ ಇವತ್ತು ಕಾಂಗ್ರೆಸ್ನವರು? ಒಂದು ಕಡೆ ನೀವು ಹಿಂದೂಗಳಿಗೆ ಹೇಳ್ತೀರಿ ಹಿಂದೂ ಸಂಘಟನೆಗಳು ಅಶಾಂತಿನ ಸೃಷ್ಟಿಸ್ತಾ ಇದೆ, ಹಿಂದೂ ಸಂಘಟನೆಗಳು ಕೋಮು ಗಲಭೆಗಳನ್ನ ಎಬ್ಬರಿಸ್ತಿದೆ ಅಂತ ಹೇಳ್ಬಿಟ್ಟು. ಎಲ್ಲಿ ಹಿಂದೂ ಸಂಘಟನೆಗಳು ಕೋಮು ಗಲಭೆಗಳು ಮಾಡ್ತಿದೆ? ಕೋಮು ಸೌಹಾರ್ದತೆ ಹಿಂದೂ ಸಂಘಟನೆಗಳು ಎಲ್ಲಿ ಕೆಡಿಸ್ತಿದ್ದಾವೆ ಹೇಳಿ ಸಂಗಮೇಶ್ ಅವರೇ? ನಿಜವಾಗ್ಲೂ ಕೋಮು ಸಂಘರ್ಷಗಳನ್ನ ಹುಟ್ಟಾಕ್ತಿರೋದು ನೀವಲ್ವಾ? ನೀವು ಯೋಚನೆ ಮಾಡಿ. ನೀವು ನಾನೊಬ್ಬ ಮುಸಲ್ಮಾನ ಹುಡ್ತೀನಿ ಅನ್ನೋದಾದರೆ ನೋಡಿ, ನಿಮಗೆ ಆ ಧರ್ಮದ ಮೇಲೆ ಆಸಕ್ತಿ ಇದ್ದರೆ ಇವತ್ತೇ ಆಗಿ ನಿಮ್ಮನ್ನು ಯಾರು ಹಿಡ್ಕೊಂಡಿದ್ದಾರೆ? ನಿಮ್ಮನ್ನು ಯಾರು ಏನು ಅಡ್ಡಿ ಇಲ್ವಲ್ಲ? ಈ ದೇಶ, ಈ ಧರ್ಮ, ಈ ಸಂವಿಧಾನ ಯಾರು ಯಾವ ಧರ್ಮನ ಬೇಕಾದರೂ ಒಪ್ಕೊಳ್ಬೋದು, ಅವಕಾಶ ಕೊಟ್ಟಿದೆ ಸಂಗಮೇಶ್ ಅವರೇ. ನೀವು ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀರಿ? ಇಸ್ಲಾಮಲ್ಲಿ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ ಅವರಿಗೆ. ನಂಬಿಕೆ ಇಲ್ಲ ಅವರಿಗೆ, ಪುನರ್ಜನ್ಮ ಅನ್ನೋದೇ ಇಲ್ಲ ಅಂತಾರೆ ಅವರು. ಹಂಗಿದ ಮೇಲೆ ನೀವು ಹೆಂಗೆ ಮುಂದಿನ ಜನ್ಮ ಅಂತ ಹೇಳ್ತೀರಿ? ನೀವೊಬ್ಬ ಹಿಂದೂ ಆಗಿ ನೀವೊಬ್ಬ ಹಿಂದೂ ಮಾನಸಿಕತೆಯನ್ನು ಇಟ್ಕೊಂಡಿರೋರು ನೀವು ಪುನರ್ಜನ್ಮದ ಬಗ್ಗೆ ಮಾತಾಡ್ತೀರಿ. ಆದರೆ ಇಸ್ಲಾಮಲ್ಲಿ ಪುನರ್ಜನ್ಮದ ಬಗ್ಗೆ ಅವ್ರಿಗೆ ಯಾವ ನಂಬಿಕೆಗಳು ಇಲ್ಲ. ಹಂಗಾಗಿ ನೀವು ಖಂಡಿತವಾಗ್ಲೂ ನೀವು ಹಿಂದೂನೇ, ನೀವು ಹಿಂದೂ ಆಚಾರ ವಿಚಾರಗಳನ್ನ ಫಾಲೋ ಮಾಡೋರೇ. ನೀವು ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಇಂಥ ಹೇಳಿಕೆಗಳನ್ನ ಏನಕ್ಕಪ್ಪ ಮಾಡ್ತಿದ್ದೀರಾ ಅಂದರೆ ಕೇವಲ ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಮುಸಲ್ಮಾನ್ ವೋಟುಗಳನ್ನ ನೀವು ಸೆಳೆಯೋದಕ್ಕೋಸ್ಕರ ನೀವು ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಮತ್ತು ಸಮಾಜದಲ್ಲಿ ಕೋಮು ಸಾಮರಸ್ಯಗಳನ್ನು ಕದಿಡೋದಕ್ಕೋಸ್ಕರ ಯಾರು ಕಲ್ಲು ಹೊಡೆಯೋ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಆ ಸಮಾಜದಲ್ಲಿ, ಅವ್ರನ್ನ ನಿಮ್ಮ ಹೇಳಿಕೆಗಳಿಂದ ಅವರು ಪ್ರೇರೇಪಿತರಾಗಿ ಇವತ್ತು ಕಂಡು ಕಡೆ ಕಲ್ಲುಗಳು ಹೊಡಿತಿದ್ದಾರೆ. ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಿಲ್ಲ? ಈಗ ಮದ್ದೂರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು, ಕಲ್ಲು ಹೊಡೆದ್ರು ಗಣೇಶ ಪೆಂಡಲ್ ಮೇಲೆ, ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ್ರು. ಏನು ಕ್ರಮಗಳಾಯಿತು? 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂಗಳ ಮೇಲೆ, ಅದರಲ್ಲೂ ಹೆಣ್ಮಕ್ಳನ್ನೂ ಸೇರಿಸ್ಕೊಂಡು ನೀವು FIRಗಳು ಹಾಕಿದ್ದೀವಿ ಅಂತ ಹೇಳ್ತಿದ್ದೀರಿ. ಹಾಗಾದರೆ ಕಲ್ಲು ಹೊಡೆದವ್ರ ಮೇಲೆ FIR ಯಾಕೆ ಹಾಕಲಿಲ್ಲ ಇನ್ನೂ ನೀವು? ಅಥವಾ ಎಷ್ಟು ಜನ ನಾವು ಅರೆಸ್ಟ್ ಮಾಡಿದ್ದೀರಿ ಇದುವರೆಗೂ? ಆ ಕಲ್ಲುಗಳು ಅವ್ರಿಗೆ ಹೆಂಗೆ ಸಿಕ್ಕುತ್ತೆ ಅಷ್ಟು ಸಡನ್ನಾಗಿ? ಇದು ಪೂರ್ವ ನಿಯೋಜಿತ ಅಲ್ವೇ? ಏನೋ ಒಂದು ಕಲ್ಲು 2 ಕಲ್ಲು ರೋಡಲ್ಲಿ ಬಿದ್ದಿದ್ರೆ ತೊಗೊಳ್ಬೋದು, ಹೌದು ಅಂತ ಹೇಳ್ಬೋದು. ಸಾವಿರಾರು ಗಟ್ಟಲೆ ಜನ ಬಂದು ಸಾವಿರಾರು ಕಲ್ಲು ಹೊಡಿತಾರೆ ಅಂದರೆ ಅಷ್ಟು ಸಡನ್ನಾಗಿ ಕಲ್ಲುಗಳು ಎಲ್ಲಿಂದ ಬರುತ್ತೆ ಅವರಿಗೆ? ಇಷ್ಟಕ್ಕೂ ಕರೆಂಟ್ ಯಾಕೆ ತೆಗಿಬೇಕಾಗಿತ್ತು? ಕರೆಂಟ್ ತೆಗಿಯೋದಕ್ಕೆ ಅವರಿಗೆ ಯಾರು ಕುಮ್ಮಕ್ಕು ಕೊಟ್ಟರು? ಬೀದಿ ದೀಪಗಳಿಲ್ಲ ಅವತ್ತು ರಾತ್ರಿ. ಸಡನ್ನಾಗಿ ಕರೆಂಟ್ ತೆಗೆದ್ರು, ಕಲ್ಲು ಹೊಡೆದ್ರು. ಹೆಂಗೆ ಕರೆಂಟ್ ತೆಗೆದು ಸಡನ್ನಾಗಿ? ಇದೆಲ್ಲ ತನಿಖೆ ಆಗಬೇಕಲ್ವಾ? ನೀವು ಇದು ಯಾವುದನ್ನೂ ಮಾಡದೆ ಸುಮ್ಮನೆ BJP ಅವರು ಮನೆಯಲ್ಲಿದ್ದರೆ ಎಲ್ಲ ಸರಿ ಹೋಗುತ್ತೆ. ಹೆಂಗೆ ಇರೋಕ್ಕಾಗತ್ತೆ ಹೇಳಿ? ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಇದು. ಮುಖ್ಯಮಂತ್ರಿಗಳೇ, ಹೆಂಗೆ ಮನೇಲಿ ಇರೋಕ್ಕಾಗತ್ತೆ ಹೇಳಿ? ಸಮಾಜ ಇವತ್ತು ಅಶಾಂತಿನಲ್ಲಿ ಬದುಕ್ತಾ ಇದೆ. ನೀವು ಹೋರಾಟ ಮಾಡೋರನ್ನೆಲ್ಲ ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಸರಿ ಹೋಗುತ್ತೆ ಅಂದರೆ ಹೆಂಗೆ ಸರಿ ಹೋಗುತ್ತೆ ಹೇಳಿ? ನೀವು ಒಂದು ಕಡೆಯಿಂದ ಎತ್ಕಡ್ತಾ ಇದ್ದೀರಿ, ಒಂದು ಕಡೆಯಿಂದ ಆ ಸಮುದಾಯದ ಒಂದಷ್ಟು ಜನ ಪುಂಡ್ರುಗಳು ಇವತ್ತು ಕಲ್ಲು ಹೊಡಿತಿದ್ದಾರೆ. ನೀವು ಹಿಂದೂ ಹೋರಾಟಗಾರರು, ಹಿಂದೂ ಸಂಘಟನೆಗಳವರು ಮನೇಲಿ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಎಷ್ಟು ದಿವಸ ಕಲ್ಲು ಹೊಡಿಸ್ಕೊಳ್ಳೋಣ ಸ್ವಾಮಿ? ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ. ನೀವು ಹೇಳ್ತೀರಿ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತ. ನೀವು ಬರೀ ಹಿಂದೂ ಸಂಘಟನೆಗಳವ್ರಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ನೀವು ಬುದ್ಧಿ ಹೇಳ್ತೀರಿ. ಸಾಮರಸ್ಯನ ಕಾಪಾಡ್ಕೊಳ್ಳಿ, ಸೌಹಾರ್ದತೆನ ಕಾಪಾಡ್ಕೊಳ್ಳಿ. ಹೆಂಗೆ ಕಾಪಾಡ್ಕೊಳ್ಳೋಕ್ಕಾಗತ್ತೆ ರೀ ಸಿದ್ದರಾಮಯ್ಯನವರೇ? ಒಂದು ಗಣೇಶ ಮೆರವಣಿಗೆ ಹೋಗ್ತಿರೋವಾಗ ಅದರಲ್ಲೂ ಆ ಮಸೀದಿ ಮುಂದೆ DJ ಎಲ್ಲ ಆಫ್ ಮಾಡ್ಕೊಂಡಿದ್ದಾರೆ, ಸೌಂಡು ಮಾಡಿಲ್ಲ. ಆ ಮಸೀದಿಯಿಂದ ಮುಂದೆ ಹೋಗೋವರೆಗೂ ಸೌಂಡನ್ನು ಕೂಡ ಆಫ್ ಮಾಡಿಕೊಂಡು ಶಾಂತಿಯುತವಾಗಿ ಮೆರವಣಿಗೆ ಹೋಗಿದೆ.
ಅದ್ರ ಮೇಲೆ ಕಲ್ಲು ಹೊಡಿತೀರಾ ಅಂತ ಹೇಳಿದ್ರೆ ನೀವು ಅವ್ರಿಗೆ ಬುದ್ಧಿ ಹೇಳೋದು ಬಿಟ್ಟು ನೀವು ಹಿಂದೂ ಸಂಘಟನೆಗಳವರಿಗೆ ಅಲ್ಲಿ ಯಾರು ಅದನ್ನು ಆಯೋಜನೆ ಮಾಡಿದರೆ ಆಯೋಜಕರಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳೋದಾದರೆ ಇದು ನಿಮ್ಮ ದ್ವಂದ್ವ ನಿಲುವು ಅಂತ ಆಗೋದಿಲ್ವ ಸಿದ್ದರಾಮಯ್ಯನವರೇ? ಯಾಕೆ ನಿಮಗೆ ಮುಸಲ್ಮಾನರಿಗೆ ಬುದ್ಧಿ ಹೇಳೋ ತಾಕತ್ತ ಇಲ್ವಾ ನಿಮಗೆ ಹೇಳಿ? ಅಥವಾ ನಿಮ್ಮ ಹೈಕಮಾಂಡ್ ಏನಾದ್ರು ಆದೇಶ ಮಾಡಿದೆಯಾ? ಅವ್ರು ಕಲ್ಲು ಹೊಡೆದ್ರೆ ಹೊಡಿಸ್ಕೊಳ್ಳಿ, ಅವ್ರು ಬೆಂಕಿ ಇದ್ದರೆ ಇಟ್ಕೊಳ್ಳಿ, ಈ ಥರ ಏನು ಆದೇಶ ಆಗಿದೆಯಾ? ಅಥವಾ ನೀವೇನು ಈ ಕರ್ನಾಟಕದ ಮುಖ್ಯಮಂತ್ರಿನ ಅಥವಾ ಕೇವಲ ಮುಸಲ್ಮಾನರ ಮುಖ್ಯಮಂತ್ರಿನ? ದಯವಿಟ್ಟು ಅದನ್ನಾದರೂ ಹೇಳಿ. ನಾವು ತುಂಬ ಗೊಂದಲದಲ್ಲಿದ್ದೀವಿ ಈ ವಿಚಾರದಲ್ಲಿ. ಈ ಹಿಂದೂ ಮುಸ್ಲಿಂ ಅನ್ನೋ ವಿಚಾರದಲ್ಲಿ ನಾವು ತುಂಬ ಗೊಂದಲದಲ್ಲಿದ್ದೀವಿ ನಿಜವಾಗ್ಲೂ. ಯಾಕೆಂದರೆ ನಿಮಗೆ 136 ಸೀಟುಗಳನ್ನ ಈ ರಾಜ್ಯ ಕೊಟ್ಟಿದೆ. ಹೌದು, ನಿಮ್ಮ ಒಂದು ದೊಡ್ಡ ಆಡಳಿತ ಪಕ್ಷವಾಗಿ ನಿಮ್ಮನ್ನು ಆಯ್ಕೆ ಮಾಡಿದೆ ಈ ರಾಜ್ಯ. ಆದರೆ ಇವತ್ತು ನೀವು ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ನೀವು ಮುಸಲ್ಮಾನರ ಓಲೈಕೆ ಮಾಡ್ತಿದ್ದೀರಿ. ಮುಸಲ್ಮಾನರಿಗೆ ನೀವು ಒಂದು ರೀತಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀರಿ ಅಂತಲೇ ಹೇಳಬೇಕಾಗತ್ತೆ ನೋಡಿ. ಹೌದು, ಇವತ್ತು ಪೊಲೀಸರವ್ರು ಕೆಲಸ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಒತ್ತಡಗಳಿದೆ ಅವ್ರ ಮೇಲೆ. ಕಂಡ ಹಿಂದೂ ಕಾರ್ಯಕರ್ತರ ಮೇಲೆ, ಇವತ್ತು ಹಿಂದೂ ಹೋರಾಟಗಾರರ ಮೇಲೆ ಇವತ್ತು ನೀವು ಕೇಸುಗಳನ್ನ ಹಾಕಿಸ್ತಿದ್ದೀರಿ. ಆದರೆ ಆ ಕಲ್ಲೊಡೆದವ್ರ ಮೇಲೆ ನೀವು ಕೇಸುಗಳಾಗ್ತಿಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ನಾಮಕಾವಾಸಿ ಯಾರನ್ನೂ ಹಿಡ್ಕೊಂಬರ್ತೀರಿ ಪೊಲೀಸವ್ರಿಗೆ ಹೇಳಿಸಿ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ರಾಜ್ಯ ತುಂಬ ಕೋಮು ಗಲಭೆಗಳಿಗೆ ತುತ್ತಾಗ್ಬೋದು ಅಂತ ನನಗಂತೂ ಅನ್ನಿಸ್ತಿದೆ. ಗೊತ್ತಿಲ್ಲ ನೀವುಗಳು ಯಾಕೆ ಹಿಂಗೆ ಮಾಡ್ತಿದ್ದೀರಿ. ನಿಮಗೆ ನೋಡಿ, ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಈ ಕೆಲಸಗಳನ್ನ ಮಾಡಬೇಡಿ. ಹಿಂದೂ ಮುಸಲ್ಮಾನರು ಸೋದರತ್ವವಾಗಿ ಇರೋ ಥರ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಿ ಅವರಲ್ಲಿ ಒಂದು ಒಳ್ಳೆ ಸಾಮರಸ್ಯನ ಮೂಡಿಸೋದಕ್ಕೆ ಯೋಚನೆ ಮಾಡಿ. ಅದನ್ನು ಬಿಟ್ಬಿಟ್ಟು ನಾವು ಮುಸಲ್ಮಾನ ಹುಟ್ಟಬೇಕಾಗಿತ್ತು, ಇವೆಲ್ಲ ಏನು ಹೇಳಿಕೆಗಳಿವೆಲ್ಲ ನಿಮ್ಮದು ಸರ್ಕಾರದವ್ರದ್ದು. ನಮಗೆ ಗೊತ್ತಿದೆ ನೀವು ಏನು ಅಭಿವೃದ್ಧಿ ಮಾಡ್ತಿಲ್ಲ ರಾಜ್ಯದಲ್ಲಿ. ಈ ಥರ ವಿಷಯಗಳನ್ನ ಬಿಟ್ಟು ನೀವು ಇವತ್ತು ಹರಿಬಿಡ್ತಿದ್ದೀರಿ. ಒಂದು ಚಾಮುಂಡೇಶ್ವರಿ ಮೆರವಣಿಗೆ ಹೋದರೆ ನೀವು ಅಲ್ಲಿ ಅರೆಸ್ಟ್ ಮಾಡ್ತೀರಿ, 106 ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀರಿ ನೀವು. ಇನ್ನೊಂದು ಕಡೆ ಬಾನು ಮುಸ್ತಾಕ್ ಅನ್ನೋರನ್ನ ನೀವು ದಸರಾ ಉದ್ಘಾಟನೆಗೆ ಕರೀತಾ ಇದ್ದೀರಿ. ನೀವು ಏನನ್ನು ಮಾಡೋಕ್ಕೆ ಹೊರಟಿದ್ದೀರಿ ಸಿದ್ದರಾಮಯ್ಯನವರೇ? ನಿಮ್ಮ ಸರ್ಕಾರದಲ್ಲಿ ನಿಮ್ಮ ನೀತಿ ನಿಲುವುಗಳು ಕೇವಲ ಮುಸಲ್ಮಾನರ ಓಲೈಕೆಯಲ್ಲಿ ಇವತ್ತು ನೀವು ಕಾಲಹರಣ ಮಾಡ್ತಾಯಿದ್ದೀರಿ. ನೀವು ಒಟ್ಟಾರೆ ರಾಜ್ಯ ಅಂತ ನೀವು ನೋಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಮುಸಲ್ಮಾನರನ್ನ ನೀವು ಸಪ್ರೇಟಾಗಿಟ್ಟು ಅವರಿಗೇನೋ ದೊಡ್ಡ ಬಿರಿಯಾನಿ ಕೊಡೋ ಲೆಕ್ಕದಲ್ಲಿ ನೀವು ಇವತ್ತು ಮಾತಾಡ್ತಿದ್ದೀರಿ. ಗೊತ್ತಿಲ್ಲ ನೀವು ಅವ್ರಿಗೇನು ಬಿರಿಯಾನಿನೇ ಕೊಡ್ತಿದ್ದೀರೋ ಅಥವಾ ಬಾಡೂಟನೇ ಕೊಡ್ತಿದ್ದೀರೋ, ಖಂಡಿತವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ನಿಮ್ಮ ನಡವಳಿಕೆಗಳು, ನೀವು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಇವತ್ತು ನಮಗೆ ತುಂಬ ಬೇಸರ ಆಗ್ತಿದೆ. ಇಂಥ ಒಂದು ಸರ್ಕಾರನ ಆಯ್ಕೆ ಮಾಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ತುಂಬ ಖೇದ ಆಗ್ತಿದೆ ನಿಜವಾಗ್ಲೂ. ನೀವು ನಿಮ್ಮ ಮಾನಸಿಕತೆ ನಿಮ್ಮ ಕಾಂಗ್ರೆಸ್ನ ಮಾನಸಿಕತೆ ಯಾವ ರೀತಿ ಇದೆ ಅಂದರೆ ಇವತ್ತು ಆ ಕಲ್ಲೊಡೆಯೋ ಆ ಮುಸಲ್ಮಾನ್ ಗೂಂಡಾಗಳಿಗಿಂತ ಹೆಚ್ಚಿಗೆ ನಿಮ್ಮ ಮಾನಸಿಕತೆ ಕೊಳಕಾಗಿದೆ ಅನಿಸ್ತಾ ಇದೆ ಸಿದ್ದರಾಮಯ್ಯನವರೇ. ಹೌದು, ಅವರುಗಳಾದ್ರೂ ಆ ಕಲ್ಲೊಡೆಯೋ ಜನನಾದರೂ ಒಂದು 4 ಕಲ್ಲು ಎಸ್ಬಿಟ್ಟು ಅಟ್ಲೀಸ್ಟ್ ಓಡೋಗ್ತಾರೆ ಅವರು. ಆದರೆ ನಿಮ್ಮ ಆಡಳಿತ ಇವತ್ತು ಹೇಗಿದೆ ಅಂದರೆ ಇವತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಹಿಂದೂ ಮುಸಲ್ಮಾನರಿಗೆ ನೀವು ಇವತ್ತು ಜಗಳ ತಂದಿಕ್ಕೋ ರೀತಿಯಲ್ಲಿ ನೀವು ಮಾಡ್ತಾಯಿದ್ದೀರಿ. ಅಲ್ಲಿ ಆ ಮುಸಲ್ಮಾನರ ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ, ಯಾವ ಕ್ರಮನೂ ತೊಗೊಳ್ಳೋದಿಲ್ಲ ಅವ್ರ ಮೇಲೆ. ಈ ರೀತಿಯಲ್ಲಿ ನೀವು ಮಾಡ್ತಾಯಿದ್ರೆ ಅವ್ರ ಮೇಲೆ ಕ್ರಮಗಳೇ ಆಗಿಲ್ಲ ಅಂದರೆ ಮತ್ತು ಅವರಲ್ಲಿ ಭಯ ಎಲ್ಲಿ ಬರುತ್ತೆ ಕಾನೂನಿನ ಬಗ್ಗೆ ಅಥವಾ ನಿಮ್ಮ ಬಗ್ಗೆ? ಇವತ್ತು ಅವ್ರು ಬೀದಿನಲ್ಲಿ ಮಾತಾಡ್ತಾರೆ, ನಮ್ಮದೇ ಸರ್ಕಾರ, ನಾವೇ ಆರಿಸಿರೋ ಸರ್ಕಾರ ಅಂತ ಮಾತಾಡ್ತಾರೆ ಸಿದ್ದರಾಮಯ್ಯನವರೇ. ಹಂಗಾದ್ರೆ ನಿಮ್ಗೆ ಯಾರೂ ಹಿಂದೂಗಳು ಓಟೇ ಹಾಕಲಿಲ್ವಾ? ಈ ರಾಜ್ಯದಲ್ಲಿ 136 ಸೀಟು ಗೆಲ್ಲೋ ಅಷ್ಟು ಜನಸಂಖ್ಯೆ ಮುಸಲ್ಮಾನರದ್ದು ಇದೆಯಾ? ನೀವು ಸ್ಪಷ್ಟೀಕರಣ ಕೊಡಿ ದಯವಿಟ್ಟು. ನಮ್ಗೆ ಅರ್ಥ ಆಗಬೇಕಿದು ಏನು ನಡೀತಿದೆ ಈ ರಾಜ್ಯದಲ್ಲಿ ಅನ್ನೋದನ್ನು. ಇವತ್ತು ನೋಡಿ ರಾಜ್ಯದಲ್ಲಿ ಏನು ನಡೀತಾ ಇದೆ, ಇವತ್ತು ಹಿಂದೂ ಮುಸಲ್ಮಾನರ ಒಂದು ಅಸಮತೋಲನ ಏನಾಗ್ತಿದೆ, ಇದಕ್ಕೆ ಖಂಡಿತವಾಗ್ಲೂ ನೀವು ಕಾಂಗ್ರೆಸ್ನವರೇ ಕಾರಣ ಅಂತ ನಮ್ಗೆ ಅನ್ನಿಸ್ತಿದೆ. ಇದನ್ನು ನೀವು ಮಾಡಿಸಿದ್ದೀರಿ ಅಂತ ಹೇಳಲ್ಲ ಸಿದ್ದರಾಮಯ್ಯನವರೇ. ನಿಮ್ಮ ಹಿಂದೆ ಯಾವುದೋ ದೊಡ್ಡ ಮಟ್ಟದಲ್ಲಿ ಕಾರಣದ ಕೈಗಳು ನಿಮ್ಮ ಹೈಕಮಾಂಡ್ ಲೆವೆಲಲ್ಲಿ ನಿಮ್ಮನ್ನು ಪ್ರೇರೇಪಿಸ್ತಿದ್ದಾರೆ, ನಿಮ್ಮ ಮೇಲೆ ಒತ್ತಡ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನೀವು ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ಸು ತುಂಬ ಸುಭದ್ರವಾಗಿರ್ತಕ್ಕಂತಹ ರಾಜ್ಯ ಇದು, ಇಲ್ಲಿ ನೀವು ಆ ಮುಸಲ್ಮಾನರಿಗೆ ಎತ್ಕಟ್ಟಿ ಇವತ್ತು ಹಿಂದೂ ಸಮುದಾಯದ ವಿರುದ್ಧವಾಗಿ ನೀವು ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಿದ್ದೀರಾ ಅಂತ ನಮಗೆಲ್ಲೋ ಒಂದು ಸಣ್ಣ ಅನುಮಾನ ಇತ್ತೀಚೆಗಳಿಗೆ ಬರೋಕ್ಕೆ ಶುರುವಾಗಿದೆ ಸಿದ್ದರಾಮಯ್ಯನವರೇ, ಮಾನ್ಯ ಮುಖ್ಯಮಂತ್ರಿಗಳೇ. ಏನಕ್ಕೆ ಅಂದರೆ ನೋಡಿ, ನೀವು ಬೂಕರ್ ಪ್ರಶಸ್ತಿ ತೊಗೊಂಡಿರ್ತಕ್ಕಂತಹ ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡ್ತೀರಿ. ಆ ಬೂಕರ್ ಪ್ರಶಸ್ತಿ ಬಾನು ಮುಸ್ತಾಕ್ ಅವರಿಗೆ ಬರೋದಕ್ಕೆ ಕಾರಣ ಆಗಿರ್ತಕ್ಕಂತಹ ಇನ್ನೊಂದು ಹಿಂದೂ ಸಮುದಾಯದ ಹೆಣ್ಮಗಳು ದೀಪಾ ಬಸ್ತಿ ಅಲ್ವಾ? ನೀವು ಆ ಹೆಣ್ಮಗಳಿಗೆ ಕರೆದು ಒಂದು ನಿಮ್ಮ ಪ್ರೋಟೋಕಾಲ್ ಪ್ರಕಾರನೇ, ನಿಮ್ಮ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರನೇ ಆ ಹೆಣ್ಣುಮಗಳನ್ನ ಕರೆದು ಒಂದು ಸೌಜನ್ಯಯುತವಾದ ಒಂದು ಸನ್ಮಾನನಾದರೂ ಮಾಡಿದ್ರೆ ನೀವು ಇಲ್ಲ. ಯಾಕೆ
ಪುಸ್ತಕ ಬರೆದಿದ್ದು ಬಾನು ಮುಸ್ತಾಕ್ ಅವರೇ ಇರ್ಬೋದು. ಆದರೆ ಅನುವಾದ ಮಾಡಿ ಬುರ್ಕರ್ ಪ್ರಶಸ್ತಿವರೆಗೂ ಅದನ್ನು ತಗೊಂಡೋದವ್ರು ಯಾರು? ದೀಪಾ ಬಸ್ತಿಯನ್ನ ಹೆಣ್ಮಗಳಲ್ವಾ? ನೀವು ಆ ಹೆಣ್ಮಗಳಿಗೆ ನೀವೇನು ಸನ್ಮಾನನೇ ಮಾಡ್ತಿಲ್ಲ, ಆ ಹೆಣ್ಮಗಳಿಗೆ ನೀವು ಯಾವ ಮರ್ಯಾದೆನೂ ಕೊಡ್ತಿಲ್ಲ. ಆದರೆ ಬಾನು ಮುಸ್ತಾಕನ್ನ ಇವತ್ತು ನೀವು ದೊಡ್ಡ ಮಟ್ಟದಲ್ಲಿ ವೈಭವೀಕರಿಸ್ತಿದ್ದೀರಿ. ಯಾಕೆ ಸಿದ್ದರಾಮಯ್ಯನವರೇ? ಬಾನು ಮುಸ್ತಾಕ್ ಒಂದು ಮುಸಲ್ಮಾನ್ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಬಾನು ಮುಸ್ತಾಕ್ನ ಸನ್ಮಾನ ಮಾಡಿ ದಸರಾ ಉದ್ಘಾಟನೆ ಕರೆಯೋದ್ರಿಂದ ನಿಮ್ಮ ವೋಟ್ ಬ್ಯಾಂಕ್ ಇನ್ನೂ ಗಟ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೇ ಕಾರಣ ಅಂತ ನಾವು ಯಾಕೆ ಅನ್ಕೋಬಾರ್ದು ಸಿದ್ದರಾಮಯ್ಯನವರೇ? ನಮಗೆ ಈ ಅನುಮಾನ ಇದೆ. ದಯವಿಟ್ಟು ಹೇಳಿ. ದೀಪಾ ಬಸ್ತಿಯವ್ರಿಗೂ ಕೂಡ ದಸರಾಗೆ ಒಂದು ಆಹ್ವಾನ ಕೊಡಿ. ಆ ಹೆಣ್ಮಗಳು ಉದ್ಘಾಟನೆ ಆ ಹೆಣ್ಮಗಳ ಕೈನಲ್ಲಿ ಉದ್ಘಾಟನೆ ಮಾಡಿಸಿಲ್ಲ ಅಂದರೂ ಪರವಾಗಿಲ್ಲ, ವೇದಿಕೆ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ. ಯಾಕೆ ನೀವು ಕೊಡ್ತಿಲ್ಲ? ದೀಪಾ ಬಸ್ತಿಯವರು ಒಂದು ಹಿಂದೂ ಸಮುದಾಯಕ್ಕೆ ಸೇರಿದ ಹೆಣ್ಮಗಳು ಅನ್ನೋ ಕಾರಣಕ್ಕಲ್ವಾ ಸಿದ್ದರಾಮಯ್ಯನವರೇ? ನಾವು ಹಂಗೆ ಯೋಚನೆ ಮಾಡ್ಬೋದಾ? ಹೇಳಿ ನೀವು ಇದಕ್ಕೂ ಉತ್ತರ ಕೊಡಿ. ಯಾಕೆಂದರೆ ಇವತ್ತು ಹಿಂದೂ ಸಮಾಜ ಇದನ್ನು ಕೇಳ್ತಾ ಇದೆ, ಜನಮಾನಸದಲ್ಲಿ ಈ ಪ್ರಶ್ನೆ ಹುಟ್ಟಿದೆ. ಬೂಕರ್ ಪ್ರಶಸ್ತಿ ತೊಗೊಂಡಿರೋ ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೆಯೋದಾದರೆ ಆ ಪ್ರಶಸ್ತಿ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥ ದೀಪಾ ಬಸ್ತಿಯವ್ರನ್ನೂ ಕೂಡ ನೀವು ಯಾಕೆ ಕರ್ತಾ ಇಲ್ಲ ಅಂತ ಹೇಳಿ ಈ ಒಂದು ಪ್ರಶ್ನೆ ಇವತ್ತು ಸಮಾಜದಲ್ಲಿ ಹುಟ್ಟಿದೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ನೀವು ಇದಕ್ಕೆ ಸ್ಪಷ್ಟೀಕರಣ ಕೊಡಿ. ಇವತ್ತು ರಾಜ್ಯದಲ್ಲಿ ಏನೆಲ್ಲ ಕೋಮು ಗಲಭೆಗಳು ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಸಿದ್ದರಾಮಯ್ಯನವರೇ, ಇದಕ್ಕೆ ನೇರ ಕಾರಣ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನೀವು ಅಂತಲೇ ನಾವು ಯೋಚನೆ ಮಾಡಬೇಕಾಗುತ್ತೆ ಸಿದ್ದರಾಮಯ್ಯನವರೇ. ಅದಕ್ಕೋಸ್ಕರ ದಯವಿಟ್ಟು ನನ್ನೊಂದು ಕಳಕಳಿಯ ಮನವಿ ಕೇಂದ್ರ ಸರ್ಕಾರದ ಹತ್ರ, ದಯವಿಟ್ಟು ಕೇಂದ್ರ ಸರ್ಕಾರದವರು ಈ ರಾಜ್ಯದಲ್ಲಿ ಎಲ್ಲ ಕಡೆ ಗಲಭೆಗಳಾಗ್ತಿದೆ, ಹಿಂದೂ ಮುಸಲ್ಮಾನರ ಬಗ್ಗೆ ಘರ್ಷಣೆಗಳು ಜಾಸ್ತಿ ಆಗ್ತಿದೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಸಾಧ್ಯವಾದರೆ ರಾಜ್ಯಪಾಲರಿಂದ ವರದಿ ತರಿಸ್ಕೊಂಡು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರನ ಅಮಾನತಿನಲ್ಲಿಟ್ಟು ರಾಷ್ಟ್ರಪತಿ ಆಳ್ವಿಕೆನ ಹೇಳಬೇಕು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಇವತ್ತು. ಕೇಂದ್ರ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಗಮನ ಕೊಡಬೇಕು ಸಿದ್ದರಾಮಯ್ಯನವರೇ. ಅದಕ್ಕೋಸ್ಕರ ನಿಮ್ಮ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಇರೋದು ತುಂಬ ಸೂಕ್ತ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರದವ್ರನ್ನ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಈ ಕೆಲಸ ಆದರೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ರಾಜ್ಯದಲ್ಲಿ ತುಂಬ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಿದೆ. ಕಣ್ಣು ಕಡೆಯಲ್ಲಿ ಕಲ್ಲುಗಳು ಹೊಡಿತಿದ್ದಾರೆ. ನಾವು ಹೊಡೆಸ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ. ಅವ್ರು ಹೊಡಿತಾರ ಅಂತ ಹೇಳ್ಬಿಟ್ಟು ತಿರುಗಿ ನಾವು ಹೊಡೆಯೋದಕ್ಕೆ ನಾವು ರೆಡಿ ಇಲ್ಲ. ಏನಕ್ಕೆ ಅಂದರೆ ಹಿಂದೂ ಮತ್ತು ಮುಸಲ್ಮಾನರು ಯಾವಾಗಲೂ ಸಹೋದರರಾಗಿರಬೇಕು ಅಂತ ಬಯಸೋ ಒಂದು ಸಮಾಜ ನಮ್ಮದು ಹಿಂದೂ ಸಮಾಜ. ಆದರೆ ಇಲ್ಲಿ ಏನಾಗ್ತಿದೆ, ಬರೀ ಒಂದು ಕಡೆ ಮಾತ್ರ ಸಹೋದರತ್ವನ ಮಾತಾಡ್ತಾ ಇದ್ದೀವಿ ನಾವು. ಆದರೆ ಎದುರುಗಡೆ ಮುಸಲ್ಮಾನ್ ಕಮ್ಯುನಿಟಿಯಿಂದ ಅದು ಬರ್ತಾ ಇಲ್ಲ. ಆ ಕಡೆಯಿಂದ ಏನು ಬರ್ತಿದೆಯಪ್ಪ ಅಂದರೆ ಕಲ್ಲು ಬರ್ತಿದೆ, ಮೊಚ್ಚೆ ಬರ್ತಿದೆ, ಪೆಟ್ರೋಲ್ ಬಾಂಬುಗಳು ಬರ್ತಿದೆ. ಆ ಕಾರಣಕ್ಕೋಸ್ಕರ ಈ ಕ್ಷಣಕ್ಕೆ ಅದನ್ನು ಒಂದು ಚೂರು ಸಹಬದಿಗೆ ತರಬೇಕು ಅಂದರೆ ದಯವಿಟ್ಟು ರಾಷ್ಟ್ರಪತಿ ಆಳ್ವಿಕೆನ ಹಾಕಿ. ಸಿದ್ದರಾಮಯ್ಯನವರೇ, ನಿಮ್ಮಲ್ಲೊಂದು ಕಳಕಳಿಯ ಮನವಿ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಇವತ್ತು ಏನು ಅರಾಜಕತೆ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅದನ್ನು ನಿಲ್ಲಿಸೋ ಕಡೆ, ಅದನ್ನು ಸಹಬದಿಗೆ ತರೋ ಕಡೆ ನಿಮ್ಮ ಸರ್ಕಾರ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಇದು ಹೀಗೆ ನಡೆದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ರಾಷ್ಟ್ರಪತಿಗಳ ಆಳ್ವಿಕೆ ಬರೋದು ಖಚಿತ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನನ್ನ ಈ ಮನವಿನ ನೀವು ಆಲಿಸ್ತೀರಿ ಅಂದ್ಕೊಂಡಿದ್ದೀನಿ. ಏನಿವತ್ತು ಹಿಂದೂ ಮುಸಲ್ಮಾನರ ಬಗ್ಗೆ ಬೆಂಕಿ ಹಚ್ಕೊಳ್ತಾ ಇದೆ, ದಯವಿಟ್ಟು ನೀವು ಅದನ್ನು ಆರಿಸ್ತೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.